ಬೈ ಎಲೆಕ್ಷನ್ ಬಳಿಕ ಶಾಸಕ ಯತ್ನಾಳ್ ಪವರ್ಫುಲ್ ಆಗಿಬಿಟ್ಟಿದ್ದಾರೆ. ಬಿಜೆಪಿಯಲ್ಲಿ ಹಿಂದೂ ಹುಲಿ ಯತ್ನಾಳ್ ಆಡಿದ್ದೇ ಆಟ. ಯಾರಿಗೂ ಜಗ್ಗಲ್ಲ ಬಗ್ಗಲ್ಲ ಅಂತ ಆನೆ ನಡೆದಿದ್ದೇ ದಾರಿ ಆಗಿಬಿಟ್ಟಿದೆ. ಹೈಕಮಾಂಡ್ಗೂ ಡೋಂಟ್ ಕೇರ್, ಲಂಘು ಇಲ್ಲ ಲಗಾಮು ಇಲ್ಲ ನೋಡಿ. ಪಕ್ಷದ ಆದೇಶವನ್ನೇ ಧಿಕ್ಕರಿಸಿ ಯತ್ನಾಳ್ ಪ್ರತ್ಯೇಕ ಹೋರಾಟವನ್ನ ಕೈಗೊಂಡಿದ್ದಾರೆ. ವಕ್ಫ್ ವಿವಾದ ಸಂಬಂಧ ಯತ್ನಾಳ್ ಪ್ರತ್ಯೇಕ ಪ್ರತಿಭಟನೆಯನ್ನ ಕೈಗೊಂಡಿದ್ದಾರೆ. ಇನ್ನು ಹೋರಾಟದಲ್ಲಿ ವಕ್ಫ್ಗಿಂತ ಸ್ವಪಕ್ಷದವರೇ ಟಾರ್ಗೆಟ್ ಆಗಿದ್ದಾರೆ. ಸ್ವಪಕ್ಷದ ನಾಯಕರನ್ನೇ ಟಾರ್ಗೆಟ್ ಮಾಡಿ ರೆಬಲ್ ಬಾಣವನ್ನ ಬಿಡುತ್ತಿದ್ದಾರೆ. ರಾಜ್ಯ ಬಿಜೆಪಿ ಪಾಲಿಗೆ ನುಂಗಲಾರದ ತುತ್ತಾಗಿ ಬಿಟ್ಟಿದ್ದಾರೆ ಯತ್ನಾಳೀಗ. ಯತ್ನಾಳ್ ವಿರುದ್ಧ ಕ್ರಮ ಕೈಗೊಳ್ಳಲು ಆಗದೆ ಇಕ್ಕಟ್ಟಿನ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ ಬಿಜೆಪಿಗೆ. ಇನ್ನು ಹೈಕಮಾಂಡ್ಗೆ ಕಂಪ್ಲೇಂಟ್ ಅನ್ನ ಮಾಡಿದ್ರೂ ಕೂಡ ನೋ ಯೂಸ್. ಹೀಗಾಗಿ ಮೂಕ ಪ್ರೇಕ್ಷಕರಾಗಿದ್ದಾರೆ ರಾಜ್ಯ ಬಿಜೆಪಿಯ ನಾಯಕರು. ಉಪಚುನಾವಣೆಯ ಫಲಿತಾಂಶದ ಬಳಿಕ ಬಿಜೆಪಿಯಲ್ಲಿ ಯತ್ನಾಳ್ ಆಟೋಟೋಪ ಹೆಚ್ಚಾಗಿಬಿಟ್ಟಿದೆ ನೋಡಿ. ಸೋಲನ್ನೇ ಎನ್ಕ್ಯಾಶ್ ಮಾಡಿಕೊಂಡಿರುವಂತ ಯತ್ನಾಳ್ ವಿಜಯೇಂದ್ರ ವಿರುದ್ಧ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸಿದ್ದಾರೆ. ಬೈ ಎಲೆಕ್ಷನ್ ಬಳಿಕ ಅಂತೂ ಯತ್ನಾಳ್ ಅಂಡ್ ರೆಬಲ್ ಟೀಮ್ ಭಾರಿ ಜೋರಾಗಿಬಿಟ್ಟಿದೆ ನೋಡಿ. ಯಾರಿಗೂ ಜಗ್ಗಲ್ಲ, ಯಾರಿಗೂ ಬಗ್ಗಲ್ಲ, ವಾಗ್ದಾಳಿಗಳನ್ನ ಮಾಡ್ತಿದ್ದಾರೆ. ಒಂದೊಂದೇ ಬಾಣವನ್ನ ಕೂಡ ಬಿಡ್ತಿದ್ದಾರೆ. ಇನ್ನು ರೆಬಲ್ ಟೀಮ್ ಯತ್ನಾಳ್ ಅವರ ನೇತೃತ್ವದಲ್ಲಿ ಪ್ರತ್ಯೇಕವಾಗಿ ವಕ್ಫ್ ವಿವಾದದ ಕುರಿತಂತೆ ಸಮರಕ್ಕೆ ಸಿದ್ಧವಾಗಿಬಿಟ್ಟಿದ್ದಾರೆ. ಇದನ್ನ ಬಿಜೆಪಿ ಒಪ್ಪಲಿಲ್ಲ ಅಂದ್ರೂ ಕೂಡ ತಾವೇ ವಕ್ಫ್ಗಿಂತ ಹೆಚ್ಚಾಗಿ ಸ್ವಪಕ್ಷದವರ ವಿರುದ್ಧವೇ ಒಂದೊಂದೇ ವಾಗ್ದಾಳಿಯನ್ನ ಮಾಡ್ತಿದ್ದಾರೆ, ಬಾಣವನ್ನ ಬಿಡ್ತಿದ್ದಾರೆ. ಅಂದ್ರೆ ಬಿಜೆಪಿ ನಾಯಕರನ್ನೇ ಟಾರ್ಗೆಟ್ ಮಾಡಿಕೊಂಡು ಬಾಣವನ್ನ ಬಿಡ್ತಿದ್ದಾರೆ. ಹೀಗಾಗಿನೇ ಹೋರಾಟದಲ್ಲಿ ವಕ್ಫ್ಗಿಂತ ಹೆಚ್ಚಾಗಿನೇ ಸ್ವಪಕ್ಷದವರನ್ನೇ ಟಾರ್ಗೆಟ್ ಮಾಡಿದ್ದಾರೆ ರೆಬಲ್ ಅವರು. ರಾಜ್ಯ ಬಿಜೆಪಿಯ ಪಾಲಿಗಂತೂ ಈಗ, ಶಿಸ್ತಿನ ಪಕ್ಷದ ಪಾಲಿಗಂತೂ ಈಗ ಬಿಸಿ ತುಪ್ಪ ಆಗಿಬಿಟ್ಟಿದ್ದಾರೆ ಯತ್ನಾಳ್ ಅವರು. ಎತ್ತ ನುಂಗಂಗಿಲ್ಲ, ಉಗುಳಂಗಿಲ್ಲ, ಆ ರೀತಿಯಾದಂತ ಪರಿಸ್ಥಿತಿ ಉದ್ಭವ ಆಗಿದೆ. ಇನ್ನು ಯತ್ನಾಳ್ ವಿರುದ್ಧ ಕ್ರಮವನ್ನ ಕೈಗೊಳ್ಳಲು ಆಗ್ತಾ ಇಲ್ಲ, ಇಕ್ಕಟ್ಟಿನ ಪರಿಸ್ಥಿತಿ ಇದು. ಹೈಕಮಾಂಡ್ಗೆ ಕಂಪ್ಲೇಂಟ್ ಮಾಡಿದ್ರೂ ಕೂಡ ನೋ ಯೂಸ್. ಹೀಗಾಗಿನೇ ಮೂಕ ಪ್ರೇಕ್ಷಕರಾಗಿದ್ದಾರೆ ರಾಜ್ಯ ಬಿಜೆಪಿಯ ನಾಯಕರು.